ಯಾರು ಕೂಡ ಈ ಡೆಲಿವರಿ ಆ್ಯಪ್ಗಳು ಇರ್ತಾವಲ್ಲ, ಯಾರು ಕೂಡ ನಂಬ್ಕೊಂಡು ಬರೋಕ್ಕೆ ಹೋಗಬೇಡಿ. ಇದ್ರ ಮೇಲೆ ಯಾವತ್ತೂ ಕೂಡ ಭರವಸೆ ಇಡೋಕ್ಕೆ ಹೋಗಬೇಡಿ. ಕಸ್ಟಮರ್ ತಪ್ಪಿದ್ರು ಸುಮ್ಮನೆ ಇರಬೇಕು, ನಾವು ರೆಸ್ಟೋರೆಂಟ್ ತಪ್ಪಿದ್ರು ನಾವು ಸುಮ್ಮನೆ ಇರಬೇಕು. ಕೆಲವೊಬ್ಬರು ರೆಸ್ಟೋರೆಂಟ್ಗಳಲ್ಲಿ ಕನ್ನಡನೇ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಮರ್ಯಾದೆ ಕೊಡಲ್ಲ. ಮಾತಾಡಿದರೆ ಕೇಳಿದರೆ ಹಿಂದಿಲಿ ಮಾತಾಡು ಅಂತಾರೆ. ಮಾತಾಡಲಿಲ್ಲ ಅಂದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾರೆ. ಬ್ರೋ ಏನಾಯಿತು? ಬ್ರೋ ಇವತ್ತು ಆರ್ಡ್ರ್ ಕೊಡೋಕ್ಕೆ ಅಂತ ಹೋಗಿದ್ದೆ. ಅಂದರೆ ಮಲ್ಟಿ ಆರ್ಡ್ರ್ ಬಿದ್ದಿತ್ತು, ಒಂದಲ್ಲ 2 ಆರ್ಡ್ರು. ಅದು ಒಂದು ಕಡೆ ಇದು ಕಮರ್ಗುಡ್ಡನಹಳ್ಳಿ ಲೊಕೇಶನ್, 24/2 ಲಕ್ಷ್ಮೀ ಲೇಔಟ್ ಕಮರ್ಗುಡ್ಡನಹಳ್ಳಿ ಅಂತ. ಬಟ್ ಕಸ್ಟಮರ್ ಲೊಕೇಶನ್ ಬಂದುಬಿಟ್ಟು ಅಬ್ಬಿಗೇರಿಯಲ್ಲಿದೆ. ನಾನೇನು ಮಾಡಿದೆ, ಕಸ್ಟಮರ್ ಲೊಕೇಶನ್ನು ಮತ್ತು ಅವರು ಇದೇನು ಮೆನ್ಷನ್ ಆಗಿರುತ್ತಲ್ಲ ಆ ಲೊಕೇಶನ್ ಹತ್ರ ಹೋದೆ. ಆ ಲೊಕೇಶನ್ ಹತ್ರ ಹೋಗ್ಬಿಟ್ಟು ರೀಚ್ ಲೊಕೇಶನ್ಸ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಕಸ್ಟಮರಿಗೆ ಕಾಲ್ ಮಾಡಬೇಕಲ್ಲ, ಕಾಲ್ ಮಾಡಿದೆ. ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಸರ್ ನಾನು ಲೊಕೇಶನ್ ಹತ್ರ ಬಂದಿದ್ದೀನಿ, ನಿಮ್ದು ಆರ್ಡ್ರ್ ಇದೆಯಲ್ಲ ತೊಗೊಳ್ಳಿ ಅಂತ ಫೋನ್ ಮಾಡಿದೆ. ಬಟ್ ಅವ್ರು ಏನು ಮಾಡಿದ್ರೆ ಕಸ್ಟಮರು ಮತ್ತು ತಿರುಗಿ ಕೇಳಿದ್ರು, ಯಾವ ಕಡೆ ಇದ್ದೀರಾ, ಎಲ್ಲಿದ್ದೀರಾ, ಯಾವ ಕಡೆ ಹೆಂಗೆ ಅಂತ. ನಾನೆಲ್ಲ ಹೇಳಿದೆ, ಮೇಡಮ್ ಈ ಕಡೆ ಇದ್ದೀನಿ, ನಾನು ಈ ಕಡೆ ಇದ್ದೀನಿ, ಈ ಏರಿಯಾದಲ್ಲಿ ಇದ್ದೀನಿ ಅಂತ. ಸರ್ ನಮ್ಮ ಲೊಕೇಶನ್ ಬೇರೆ ಕಡೆ ಇದೆ, ನಿಮ್ಗೆ ಆ ಲೊಕೇಶನ್ ಬಂದಿದೆ, ನೀವು ಬನ್ನಿ ಸರ್ ಬಂದು ಕೊಡಿ ಅಂತ ಕೇಳಿದೆ. ನಾನು ಅದಕ್ಕೆ ಏನು ಮಾಡಿದೆ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದೆ. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದೆ, ಸರ್ ಇವಾಗ ಕಸ್ಟಮರ್ ಲೊಕೇಶನ್ನು ಬೇರೆ ಕಡೆ ಇದೆ, ನೀವು ಇದ್ರಲ್ಲಿ ಬಂದಿರೋದು ಅಡ್ರೆಸ್ ಬೇರೆ ಕಡೆಗಿದೆ ಅಂತ ಹೇಳಿದೆ. ಅಬ್ಬಿಗೇರಿಯಿಂದ ಮತ್ತು ಅಲ್ಲಿಗಿರೋದು 12 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ. 12 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತಲ್ಲ ಅಂತಂದು ಹೇಳ್ಬಿಟ್ಟು ನಾನು ಇದಕ್ಕಿಂತ ಮುಂಚೆ ನಾನು ಕಸ್ಟಮರ್ ಹತ್ರ ಫೋನ್ ಮಾಡಿಬಿಟ್ಟು ನಾನು ನಂಬರ್ ಕೊಟ್ಬಿಟ್ಟು ಅವ್ರ ಹತ್ರ ಲೊಕೇಶನ್ ಇಸ್ಕೊಂಡೆ. ಲೊಕೇಶನ್ ಇಸ್ಕೊಂಡು ಚೆಕ್ ಮಾಡಿದ್ರೆ ಅಲ್ಲಿಂದ ನಾನು ಇರೋ ಲೊಕೇಶನ್ನಿಂದ ಅಲ್ಲಿಗೆ 12 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ. 12 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ಕಸ್ಟಮರ್ಗೆ ಹೇಳಿದೆ, ಸರ್ ಹಿಂಗೆ ಆಗಿದೆ, ಲೊಕೇಶನ್ ರಾಂಗ್ ಇದೆ, 12 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ, ಏನು ಮಾಡೋದು ಅಂತ ಕೇಳಿದೆ. ಅವ್ರೇನು ಮಾಡಿದರು, ಆರ್ಡರ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರು. ಫಸ್ಟು ಅವರು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಯಾವ ಭಾಷೆಯಲ್ಲಿ ಮಾತಾಡೋರು ಅನ್ನೋದು ಹೇಳಿ. ಸರ್ ಹಿಂದಿಲಿ ಮಾತಾಡಿದ್ರು ಅವರು. ಹಿಂದಿಲಿ ಮಾತಾಡೋರಾ? ಏನಕ್ಕೆ ಇದು ಕರ್ನಾಟಕದಲ್ಲಿ ಇರೋದು ಅಂತ ಗೊತ್ತು ತಾನೆ ಅವರಿಗೂ ಕೂಡ? ಸರ್ ಅವ್ರು ಹಿಂದಿ ಅಂತ ಕೆಲಸ ಮಾಡ್ತಾ ಇರೋದು ಕೂಡ ಕರ್ನಾಟಕದಲ್ಲೇ. ನಾವು ಅವರು ಕನ್ನಡ ಹಿಂದಿ ಎಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು. ಅವ್ರು ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ರ ಹಿಂದಿ ಎಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ? ನೀವು ಕೇಳಿದ್ವಾ ಕನ್ನಡ ಮಾತಾಡಿ ಅಂತ? ಕೇಳಿದೆ ಸರ್, ಅವರು ಹಿಂದಿ ಅಂತ. ಅವ್ರು ಹಿಂದಿ ಅಂತ ಅಂದರೆ ಈ ಕಸ್ಟಮರ್, ನಾನು ಕೇಳೋದು ಈ ಕಸ್ಟಮರ್ ಎಕ್ಸಿಕ್ಯೂಟಿವ್ ಕರ್ನಾಟಕದಿಂದ ಬಂದಿರೋದು ಆರ್ಡ್ರ್ ಅಂತ ಅವ್ರಿಗೆ ಗೊತ್ತು ತಾನೆ, ಬೆಂಗಳೂರಿಂದ ಆರ್ಡ್ರ್ ಅಂತ ಗೊತ್ತು. ಸೊ ಅದರಿಂದಾಗಿ ಅವ್ರು ಏನು ಮಾಡಬೇಕು ಅಂದರೆ ಕನ್ನಡ ಕಸ್ಟಮರ್ ಎಕ್ಸಿಕ್ಯೂಟಿವ್ಗೆ ಕಲೆಕ್ಟ್ ಮಾಡಬೇಕು. ಅದು ಯಾಕೆ ಹಿಂದಿವ್ರಿಗೆ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಅಂದರೆ ಹಿಂದಿಲೇ ಮಾತಾಡಿದವರು? ಹಾಂ ಸರ್, ಹಿಂದಿಲೇ ಮಾತಾಡಿದ್ರು. ನಾನು ಹಿಂದಿಲೇ ರೆಸ್ಪಾನ್ಸ್ ಮಾಡಿದೆ ಅವ್ರಿಗೆ, ಬರ್ತಿತ್ತು ಅಂತ ಮಾಡಿದೆ ನಾನು. ಅವ್ರು ಏನು ಹೇಳಿದ್ರು, 1 ನಿಮಿಷ ಇರಿ, ನೀವು ಹಂಗೆ ಲೈನಲ್ಲಿ ಇರಿ, ಕಸ್ಟಮರಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿದ್ರು. ಅಂದರೆ ಅವ್ರು ನಿಮಗೆ ಕೇಳಿದ್ರು ಆರ್ಡ್ರ್ ತಗೊಂಡೋಗಿ ಕೊಡ್ತೀರಾ ಅಂತ ಕೇಳಿದ್ರಾ? ಅವ್ರೇನು ಕೇಳಿಲ್ಲ. ನಾನು ಏನಕ್ಕೆ ಕೇಳಿದ್ವಾ? ಮತ್ತು ಈಗ ಏನಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಇನ್ನೊಬ್ರಿಗೆ ಅಂತ? ಅದು ನನಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ನೀವೇನು ಹೇಳಿಲ್ಲ, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ನೀವು ಹೇಳಿಲ್ಲ? ನಾನು ಏನು ಹೇಳಿಲ್ಲ ಅವ್ರಿಗೇನಂತ ಹೇಳಿದೆ, ಸರ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾಗ ಅವ್ರೇನಂದ್ರು, ಅವ್ರ ಜೊತೆ ಮಾತಾಡಿದೆ, ಹಿಂಗೈತೆ ಲೊಕೇಶನ್ನು ದೂರ ಐತೆ, 12 ಕಿಲೋಮೀಟರ್, ನಾನು ಇರೋ ಲೊಕೇಶನ್ಗೂ ಅಲ್ಲಿಗೂ ಭಾಳ ದೂರ ಆಗುತ್ತೆ, 12 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ, ಏನು ಮಾಡ್ಬೇಕಂತ ಕೇಳಿದೆ. ಅವ್ರೇನು ಹೇಳಿದ್ರು, 1 ನಿಮಿಷ ಹಂಗೆ ಇರಿ, ಲೈನಲ್ಲಿ ಇರಿ, ಕಸ್ಟಮರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ತಿರ್ಗಿ ಅವ್ರೇನು ಮಾಡಿದ್ರು, ಅದಾದಮೇಲೆ ಅವರು ಕಾಲ್ನ ಇದು ಮಾಡಿಬಿಟ್ಟು ತಿರ್ಗಾ ಬಂದರು ಮಾತಾಡೋಕ್ಕೆ ಕಸ್ಟಮರ್ ಕೇರ್. ಅವ್ರು ಬಂದ್ಬಿಟ್ಟು ಹೇಳಿದ್ರು, ನಿಮ್ಮದು ಆರ್ಡರ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ನೀವು ಅವಾಗ ಏನಂದ್ರಿ? ಟ್ರಾನ್ಸ್ಫರ್ ಮಾಡೋದು ಅಂದರೆ ಬೇಡ ಅಂತ ಕೇಳಿವಾ ನೀವು? ಟ್ರಾನ್ಸ್ಫರ್ ಮಾಡಿಬಿಟ್ರಿ ಅಂತ ಹೇಳಿವಾ? ನಾನೇನು ಹೇಳಿಲ್ಲ. ಅದಕ್ಕೆ ನಾನೇನು ಹೇಳಿದೆ, ಇನ್ನೊಬ್ಬ ಪಾರ್ಟ್ನರ್ ಬಂದೇ ಬಿಟ್ನಾ? ಆಮೇಲೆ ಇನ್ನೊಬ್ಬ ಪಾರ್ಟ್ನರ್ ಬಂದರು ಅವರು. ಅವಾಗೇನಾಯ್ತು ಅಂತಂದರೆ, ಅವ್ರು ಬಂದರು, ಅವರು ಆರ್ಡರ್ ಕೇಳಿದ್ರು. ಆರ್ಡರ್ ಕೊಡಬೇಕಲ್ಲ, ಮತ್ತು QR ಕೋಡ್ ಇರುತ್ತೆ, QR ಕೋಡ್ ತೋರಿಸ್ಬೇಕಲ್ಲ. ಆ QR ಕೋಡ್ ತೋರಿಸೋದಕ್ಕೆ ಆರ್ಡ್ರೇ ಫುಲ್ ಕ್ಯಾನ್ಸಲ್ ಆಗಿತ್ತು. ಮತ್ತೆ ರಿಟರ್ನ್ ಆರ್ಡರ್ ಬಂತು. ರೆಸ್ಟೋರೆಂಟಿಗೆ ವಾಪಸ್ ಬಂದು ಕೊಟ್ಟೆ. ವಾಪಸ್ ತಗೊಂಡು ಕೊಟ್ಟರೆ ಅದನ್ನು. ಇವಾಗ ನೋಡಿದ್ರೆ ID ಬ್ಲಾಕ್ ಮಾಡಿ ಕೂತ್ಕೊಂಡವ್ರೆ. ಇಲ್ಲಿ ನೋಡ್ಬೋದು ನೋಡಿ, ID ಬ್ಲಾಕ್ ಮಾಡಿದ್ದಾರೆ. ಈಗ ಇಷ್ಟಪಡ್ತೀನಿ ಅಂದರೆ, ಯಾರು ಕೂಡ ಈ ಡೆಲಿವರಿ ಆ್ಯಪ್ಗಳು ಇರ್ತಾವಲ್ಲ, ಯಾರು ಕೂಡ ನಂಬ್ಕೊಂಡು ಬರೋಕ್ಕೆ ಹೋಗಬೇಡಿ. ಇದ್ರ ಮೇಲೆ ಯಾವತ್ತೂ ಕೂಡ ಭರವಸೆ ಇಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಕೇಳ್ಕೊಂಡೆ, ಈಗ ಸಡನ್ನಾಗಿ ಈಗ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಈಗ ಒಂದು ನಿಮ್ಮ ಟೀಯಲ್ಲಿ ಕಾಲ್ ಮಾಡಿ ನೋಡೋಣ, ಹೋಗುತ್ತಾ? ಮಾಡ್ತೀನಿ ನೋಡಿ ಸರ್, ಅವ್ರಿಗೆ ಫೋನ್ ಮಾಡೋಣ, TL ಅವ್ರಿಗೆ ಕಾಲ್ ಮಾಡಿ. ಈ ಥರ ಈಗ ಪ್ರಾಬ್ಲಮ್ ಆಗಿದೆ ಅಂದರೆ, ಇನ್ನು 25 ಆರ್ಡ್ರ್ ಬೇಕು 2 ವರ್ಷ ಅವ್ರಿಗೆ. ಬಟ್ ಇವತ್ತೇನಾರು ಅವರು ಕೆಲಸ ಮಾಡಿದ್ರೆ ಆ ಟಾರ್ಗೆಟ್ ಅಚೀವ್ಮೆಂಟ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ನೋಡೋಣ ಸರ್, ಕಾಲ್ ಅಂತಿದೆ ಅವ್ರಿಗೆ. ಕಾಲ್ ಮಾಡಿದ್ರೆ ಕಾಲ್ ಮಾಡಿದ್ರು, ಕಾಲ್ ನಾಟ್ ಅವೈಲಬಲ್ ಅಂತ ಬರ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಅವೈಲಬಲ್ ಅಂತ ತೋರಿಸ್ತಾ ಇದೆ, ಬಟ್ ಇಲ್ಲಿ ನಾಟ್ ಅವೈಲಬಲ್ ಅಂತ ತೋರಿಸ್ತಾ ಇದೆ. ನೋಡಿ, ಮಾಡಿ 4-5 ಸತಿ ಮಾಡಿ ನೋಡೋಣ. ಇದು ನೋಡಿ, ಎಷ್ಟು ಸರಿ ಮಾಡಿದ್ರೆ ಇಷ್ಟೇ ಬರುತ್ತೆ ಅವ್ರಿಗೆ ಏನಕ್ಕೆ ಇಟ್ಟಿದ್ದಾರೆ ಅಂತ ಕೋಚ್ ಅಂತಲೂ ಗೊತ್ತಾಗ್ತಿಲ್ಲ. ಅವ್ರು ಅಲ್ಲಿ ಹೋದ್ರೆ ಏನೋ ರೆಸ್ಪಾನ್ಸೇ ಮಾಡಲ್ಲ.
ಮಾಡಿ ಇನ್ನೊಂದ್ಸಲ ಮಾಡಿ ನೋಡೋಣ. ನೋಡಿ ಎಷ್ಟು ಅಂದರೆ ಎಷ್ಟು ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀರಾ ನೀವು ಫ್ಲೈಟ್ ಕೋಚ್ಗೆ ಕಾಲ್ ಮಾಡೋಕ್ಕೆ? ಐ ಡಿ ಬ್ಲಾಕ್ ಆದಾಗಿಂದ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ? ಐ ಡಿ ಬ್ಲಾಕ್ ಇಂದಾಗಿಂದನೂ ಟ್ರೈ ಮಾಡಿ. ಎಷ್ಟು ಅವರ್ ಆಯಿತು ನೀವು ಐ ಡಿ ಬ್ಲಾಕ್ ಆಗಿ? ಇವಾಗ ಒಂದು 2 ಗಂಟೆ ಆಯ್ತು. 2 ಗಂಟೆ ಆಯ್ತಾ? ಹೆಲ್ಪ್ ಹಾಕಿದ್ದೀರಾ? ಇಲ್ಲಿ ತೋರಿಸಿ. ನೀವು ಹಾಕಿದ್ದೀನಿ. ಇವಾಗ ನಾನು ಟಿಕೆಟ್ ಕೂಡ ರೈಸ್ ಮಾಡಿದ್ದೀನಿ. ಟಿಕೆಟ್ ರೈಸ್ ಆಗಿದೆಯಾ? ಹಾಂ, ರೈಸ್ ಆಗಿದೆ ಟಿಕೆಟ್ ಅಲ್ಲಿ. ಅಲ್ಲಿ ಆ ಕಡೆಯಿಂದ ಏನೋ ರೆಸ್ಪಾನ್ಸ್ ಇಲ್ಲ. ಅವ್ರು ಇನ್ನೂ ರೆಸ್ಪಾನ್ಸೇ ಮಾಡಿಲ್ಲ ನೋಡಿ ಸರ್. ಹಾಂ, ಓಕೆನಾ? ಹೌದು ನೋಡಿ. 24 ಅವರ್ಸ್ ಒಳಗಡೆ ಬರುತ್ತಂತೆ. ಹಾಂ ಹಾಂ, ಇದನ್ನು ನಂಬ್ಕೊಂಡ್ರೆ ಮುಗೀತು ಅಷ್ಟೇ. ನಾವು ಅಂದರೆ 24 ಅವರ್ಸ್ ಒಳಗಡೆ ಹಂಗೆ ಕಾಲ್ ಬರುತ್ತೆ ಅಂತ ಹೇಳಿದಾರೆ ಅಷ್ಟೇ. ಅವರು ಇನ್ನೂ ಕಾಲೇನೂ ಬಂದಿಲ್ಲ. ಬರುತ್ತೆ ಬಿಡಿತು. ಅದು 2 ದಿನ ಆಗ್ಬೋದು, 4 ದಿನ ಆಗ್ಬೋದು, 5 ದಿನ ಆಗ್ಬೋದು ಅಷ್ಟೇ. ಹೌದು, ಬಟ್ ಅಷ್ಟೇ. ನೀವು ಇದನ್ನೇ ನಂಬ್ಕೊಂಡ್ಬರ್ತೀರ ಅಂದರೆ ದೇವ್ರನ್ನೇ ಬರೋಕ್ಕೆ ಹೋಗ್ಬೇಡಿ. ಯಾರು ಕೂಡ ಇದ್ರ ಮೇಲೆ ನಂಬಿಕೆ ಇಡೋಕ್ಕೆ ಹೋಗ್ಬೇಡಿ. ಬಟ್ ನನ್ನ ಕಡೆಯಿಂದ ಹೇಳೋದು ಅಷ್ಟೇ, ನೀವು ಇದು ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ನೀವು ನಂಬ್ಕೊಂಬರ್ತೀನಿ ಅಂದರೆ ಈ ಥರ ಎಡ್ವರ್ಟ್ ಆಗೇ ಆಗುತ್ತೆ. ಅಂದರೆ ಒಂದಲ್ಲ ಒಂದು ಎಡ್ವರ್ಟ್ ಆಗೇ ಆಗುತ್ತೆ. ಬಟ್ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತಂದರೆ ಕಸ್ಟಮರ್ ತಪ್ಪಿದ್ರು ನಮ್ಮ ತಪ್ಪು. ಕಸ್ಟಮರ್ ತಪ್ಪಿದ್ರು ಸುಮ್ಮನೆ ಇರಬೇಕು ನಾವು. ರೆಸ್ಟೋರೆಂಟ್ ತಪ್ಪಿದ್ರು ನಾವು ಸುಮ್ಮನೆ ಇರಬೇಕು. ಒಟ್ಟಿನಲ್ಲಿ ಏನಪ್ಪ ಅಂದರೆ ನಾವು ಮಾತ್ರ ಅಲ್ಲಿ ಆಗೋದು ಮಾತ್ರ ಸುಳ್ಳೇ ಆಗೋದು ಅವ್ರ ಕಣ್ಣಿಗೆ. ಹೌದು. ಹಾಂ, ಝೊಮ್ಯಾಟೋದ ಕಣ್ಣಿಗೆ ಹೆಂಗಪ್ಪ ಅಂದರೆ ಅವ್ರು ಕಸ್ಟಮರು ಲೊಕೇಶನ್ ಕೊಟ್ಟರೆ ಅವ್ರ ಹಂಗೆ ತಪ್ಪು. ಫಸ್ಟ್ ಆಫ್ ಆಲ್ ಅವ್ರ ತಪ್ಪು. ಓಕೆನಾ? ಅದು ಕ್ಯಾನ್ಸಲ್ ತಿರ್ಗಾ ಅವರೇ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಂಡವ್ರೆ. ಕಸ್ಟಮರಿಗೆ ಫೋನ್ ಮಾಡಿ ಹೇಳಿಲ್ಲ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಅಂತ. ನಾನು ಕೇಳಿದೆ ಅವ್ರ ಹತ್ರ ಲೊಕೇಶನ್ ಇಸ್ಕೊಂಡೆ. ಲೊಕೇಶನ್ ಇಸ್ಕೊಂಡಾದ್ಮೇಲೆ ಫೋನ್ ಮಾಡಿದೆ. ಈಗ ನಿಮಗೆ ಅವ್ರು ಹೇಳಿದ ಪ್ರಕಾರ ಖಾಲಿ 12 ಕಿಲೋಮೀಟ್ರ್ ಹಂಗೆ ಹೋಗಿ ಕೊಡಬೇಕು ಅಂತ ಹೇಳಿದ್ರಾ? ಹಾಂ. ನೀವು ಅಪ್ಲಿಕೇಶನ್ ಅಪ್ಡೇಟ್ ಮಾಡೋಕ್ಕೆ ಅವ್ರು ಹೇಳಿವ ಕಸ್ಟಮರ್ ಕೇರ್ ಕಡೆಯಿಂದ ಏನು ಉತ್ತರ ಬಂದಿಲ್ಲ ಅವ್ರ ಕಡೆ. ಅಂದರೆ ನೀವು ಹೊಸ್ದಾಗಿ ಜಾಯ್ನ್ ಆಗಿರೋದು. ಅಂದರೆ ನಾನಂದರೆ ಅಂದರೆ ಸ್ವಲ್ಪ ಗೊತ್ತು ನನಗೆ ಅದ್ರ ಬಗ್ಗೆ. ಬಟ್ ಈಗ ಹೊಸ್ದಾಗಿ ಗೊತ್ತಿರೋರಿಗೆ ಕಸ್ಟಮರ್ ಕೇರ್ ಕಡೆಯಿಂದ ಹೇಳ್ಕೊಡ್ಬೇಕು ತಾನೆ. ಹಿಂಗೆ ಅವ್ರಿಗೆ ಕಸ್ಟಮರಿಗೆ ಲೊಕೇಶನ್ ಅಪ್ಡೇಟ್ ಮಾಡಿ ಅಂತ ಹೇಳ್ಕೊಡ್ಲಿವ ಅವರು? ಮಾತಾಡಿದ್ರೆ ಫೋನ್ ಕಟ್ ಮಾಡೇ ಬಿಟ್ರು ಅಷ್ಟೇ. ಫೋನ್ ಕಟ್ಟೆ ಮಾಡಿಬಿಟ್ರು. ಅವರೇ ಕಟ್ ಮಾಡಿಬಿಟ್ರಾ? ಏನು ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಈಗ ಜಾಯ್ನಿಂಗ್ ಬೋನಸ್ಸು ಈ ಜಾಯ್ನಿಂಗ್ ಬೋನಸ್ಗೆ ಎಷ್ಟು ಬೇಕು ತೋರಿಸಿ ನೋಡಿ. ಇನ್ನೂ ಇಷ್ಟೇ ಬೇಕು, ಜಾಸ್ತಿ ಏನಿಲ್ಲ. ಅದು ಜಾಯ್ನಿಂಗ್ ಬೋನಸ್ಗೆ ಇನ್ನೂ 26 ಆರ್ಡ್ರ್ ಬೇಕು. ಇನ್ನೂ 4 ಆರ್ಡ್ರ್ ಬೇಕು. ಇನ್ನೇನು ಫುಲ್ ಹತ್ರದಲ್ಲಿದ್ದಾರೆ. ಇವತ್ತೇನಾದ್ರು ಡ್ಯೂಟಿ ಕಂಪ್ಲೀಟ್ ಮಾಡಿದರೆ ಅವರ ಜಾಯ್ನಿಂಗ್ ಬೋನಸ್ ಅಮೌಂಟ್ ಬಂದಿರೋದು. ಬಟ್ ಇಂಥ ಟೈಮಲ್ಲಿ ಈ ಸಿಚುವೇಶನ್ ಆಗಿದೆ ನೋಡಿ. ತುಂಬ ಪ್ರಾಬ್ಲಮ್ ಆಗಿದೆ. ಅದು ಮಲ್ಟಿ ಆರ್ಡರ್ ಬಂದಿರೋಕ್ಕೆ ಅವರು ನೆಕ್ಸ್ಟ್ ಇನ್ನೊಬ್ರು ಅದು ಮಲ್ಟಿ ಆರ್ಡರ್ ಬೇರೆ ಬಂದಿತ್ತು. ಅದು ಮಲ್ಟಿ ಆರ್ಡರ್ ಬೇರೆ ಬಂದಿತ್ತು. ಮಲ್ಟಿ ಆರ್ಡರ್ ಏನಾಯಿತು? ಅದು ಇನ್ನೊಂದೇನಾಯ್ತು ಆರ್ಡ್ರು? ಇನ್ನೊಂದು ಕಸ್ಟಮರ್ ಅವ್ರಿಗೆ ಫೋನ್ ಮಾಡಿ ಕೇಳಿದರು. ಅಂದರೆ ಈಗ ಮಲ್ಟಿ ಆರ್ಡ್ರ್ ಬಂದಿದ್ದು ನೀವು ಇನ್ನೂ 12 ಕಿಲೋಮೀಟ್ರ್ ತಗೊಂಡು ಕೊಟ್ಟು ತಿರ್ಗಿ ಇನ್ನೊಂದು ಕಸ್ಟಮರಿಗೆ ತಗೊಂಬಂದು ಕೊಡಿ ಅಂತ ಹೇಳಿದ್ರಾ? ಹಾಂ. ಓ, ಅದು ಕ್ಯಾನ್ಸಲ್ ಆಗೋಯ್ತು ಈಗ. ಅದು ಕ್ಯಾನ್ಸಲ್. ಅವರೇ ಕಸ್ಟಮರೇ ಕ್ಯಾನ್ಸಲ್ ಮಾಡಿಬಿಟ್ರು. ಅದು ಕಸ್ಟಮರ್ ನನಗೆ ಫೋನ್ ಮಾಡಿದ್ರು. ಹಾಂ, ಎಲ್ಲಿದ್ದೀರಾ ಅಂತ ಕೇಳಿದ್ರು. ಸರ್ ನಾನು ಅವ್ರಿಗೆ ಹೇಳಿದೆ, ಸರ್ ಹಿಂಗಾಗಿದೆ ಕಸ್ಟಮರು, ನನಗೆ 2 ಆರ್ಡರ್ ಕೊಟ್ಟಿದ್ದಾರೆ. ಒಂದು ಆರ್ಡರ್ನ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀನಿ. ಒಂದು ಆರ್ಡರ್ ಫಸ್ಟ್ ಆರ್ಡ್ರಲ್ಲಿ ಹಿಂಗಾಗಿದೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದೇನೋ ಗ್ಯಾಪ್ ನಿಲ್ಸ್ಕೊಂಡೆ. ಅಟ್ ಎ ಟೈಮ್ 2 ಆರ್ಡ್ರು ಕ್ಯಾನ್ಸಲ್ ಆಯ್ತಾ ನಿಮ್ಮದು? ಅಟ್ ಎ ಟೈಮಲ್ಲಿ 2 ಮಲ್ಟಿ ಆರ್ಡ್ರು 2 ಕಸ್ಟಮರೇ ಕ್ಯಾನ್ಸಲ್ ಮಾಡಿ, ನೀವೇ ಕ್ಯಾನ್ಸಲ್ ಮಾಡಿಕೊಟ್ಟಿಲ್ಲ. ಈಗ ಕ್ಯಾನ್ಸಲ್ ಮಾಡಿದ್ರು. ಈಗ ಅಂದರೆ ಅವ್ರು ಯಾವ ಪ್ರಕಾರದ ಇದು ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ. ಅಂದರೆ ಡ್ಯೂಟು ಏನಂತ ತೋರಿಸ್ತಾ ಇದೆ? ಒಂದು ಇದು ನೋಡಿ, ಅಕೌಂಟ್ ಟರ್ಮಿನೇಟೆಡ್ ಅಂತ ಬಂದೈತೆ. ಅಂದರೆ ಬ್ಲಾಕ್ ಯಾವುದು ನೋಡಿ, ಫುಲ್ಲು ಬ್ಲಾಕ್ ಮಾಡಿದ್ದಾರೆ. ಬಟ್ ಡ್ಯೂ ಟು ಪೂರ್ ಪರ್ಫಾರ್ಮೆನ್ಸ್ ಫ್ರೀಕ್ವೆಂಟ್ಲಿ ಕ್ಯಾನ್ಸಲೇಷನ್ ಅಂತ. ಅಂದರೆ ಅಟ್ ಎ ಟೈಮು 2 ಆರ್ಡರ್ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ಅವರು ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು. ನನಗೆ ಅನ್ನಿಸ್ದಂಗೆ ಫೋನ್ ಮಾಡಿದ್ಮೇಲೆ ಓಪನ್ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ. ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಇವ್ರ ಹತ್ರ ಕಾಲ್ ಮಾಡಿಬಿಟ್ಟು ನಾನು ಅಪ್ಡೇಟ್ ತಿಳ್ಕೊಂಡು ಏನಾದ್ರು ಅಪ್ಡೇಟ್ ಸಿಕ್ಕೋರೆ ನಾನು ನಮ್ಮ ವೀಡಿಯೋಗಳು ಬರ್ತಾ ಇರುತ್ತಲ್ಲ ಅದರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ. ಅಂದರೆ ಇದೊಂದು ಹೇಳ್ಬೋದು ಅಷ್ಟೇ, ನೀವು ಬರೀ ಡೆಲಿವರಿ ಜಾಬ್ನೇ ನಂಬ್ಕೊಂಬರ್ತೀನಿ, ಒಂದೇ ಕಂಪ್ನಿ ನಂಬ್ಕೊಂಬರ್ತೀನಿ ಅಂದರೆ ಅದಂತೂ ಖಂಡಿತ ಆಗಲ್ಲ. ಈಗ ನೋಡಿ, ಈಗ 1 ತಿಂಗಳು ನೀವು ಬಂದು ಪಿ ಜಿ ಮಾಡಿರ್ತೀರ. ಈಗ ಹೇಳ್ತೀನಿ ತಗೊಳ್ರಿ ಬ್ರೋ. ಈಗ 1 ತಿಂಗಳು ಬಂದು ನೀವು ಪಿ ಜಿ ಮಾಡಿಬಿಟ್ಟಿರ್ತೀರ. ಈಗ 5,000 4,000 ಇಲ್ದಲ್ಲೇ ಪಿ ಜಿ ಸಿಗೋಲ್ಲ ಯಾವುದನ್ನು. ಈಗ ಪಿ ಜಿ ಮಾಡಿಬಿಟ್ಟಿದ್ದೀರಾ, ಒಂದೇ ಜಾಬ್ನ ನೀವು ನಂಬ್ಕೊಂಬಂದಿರ. ಅಂದರೆ ಈಗ ಝೊಮ್ಯಾಟೊ ಒಂದನ್ನೇ ನೀವು ನಂಬ್ಕೊಂಬಂದಿರ್ತೀರ. ಈ ಥರ ಏನೋ ಎಡ್ವರ್ಟ್ ಆಗೋಯ್ತು, ಅಕೌಂಟ್ ಬ್ಲಾಕ್ ಆದರೆ ಅವ್ರು ಓಪನ್ ಮಾಡೋದು ಯಾವಾಗ ಓಪನ್ ಮಾಡ್ಕೊಡ್ತಾರೆ ಅನ್ನೋದು ನಮಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರ. ಅವ್ರು ಓಪನ್ ಮಾಡ್ಕೊಟ್ಟಾಗ ಓಪನ್ ಮಾಡಿಸ್ಕೊಬೇಕು. ಬಟ್ ನಿಮ್ಮ ಟೈಮ್ ಹೇಳಿ. ಅಂದರೆ ನೀವು ಅಲ್ಲಿಂದ ದೂರದಿಂದ ಊರುಗಳಿಂದೆಲ್ಲ ಬಂದಿರ್ತೀರ. ಯಾವೊಬ್ಬರು ನಿಮ್ಮದು? ಸರ್ ನಮ್ಮದು ಹೊಸಪೇಟೆಯಿಂದ ಬಂದಿದ್ದೀರಾ ನೀವು? ಅಂದರೆ ಇಲ್ಲಿ ರೂಮ್ ಮಾಡಿದ್ದೀರಾ? ರೂಮ್ ಮಾಡಿದ್ದೀವಿ. ಅಂದರೆ ನೀವು ಝೊಮ್ಯಾಟೊನೇ ನಂಬ್ಕೊಂಬಂದ್ರಿ ಅಲ್ಲಿಂದ ಇಲ್ಲಿಗೆ? ಹಿಂಗೆ ಮಾಡೋಣ ಅಂತ ಬಂದೆ. ಏನಾಗುತ್ತೆ ಹಿಂಗಾಗಿರೋಕ್ಕೆ ನಮ್ಗೆ ಫುಲ್ ಬೇಜಾರಾಗಿದೆ ಇವತ್ತಂತೂ. ಯಾಕಂದರೆ ಈಗ ನೆಕ್ಸ್ಟಿಂದ ಏನು ಕತೆ? ಈಗ ಝೊಮ್ಯಾಟೊ ನಂಬ್ಕೊಂಬಂದಿದ್ದೀರಾ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಬೇರೆ ಆ್ಯಪ್ಗಳು ನೋಡ್ಕೋಬೇಕಷ್ಟೇ. ಅಂದರೆ ನೀವು ಅಕೌಂಟ್ ಓಪನ್ ಮಾಡ್ಕೊಳೋ ಅಷ್ಟೊತ್ತಿಗೆ ಅದೊಂದು ಸ್ವಲ್ಪ ತಲೆನೋವಾಗುತ್ತೆ. ಜಾಯ್ನಿಂಗ್ ಫೀಸ್ ಅಲ್ಲೂ ಕೇಳ್ತಾರೆ. ಜಾಯ್ನಿಂಗ್ ಫೀಸಲ್ಲಿ ಎಲ್ಲ ಕಡೆನೂ ಜಾಯ್ನಿಂಗ್ ಫೀಸ್. ಝೊಮ್ಯಾಟೊಗೆ ಎಷ್ಟು ಕಟ್ಟಿರಿ ಜಾಯ್ನಿಂಗ್ ಫೀಸು? ಅದು 1,400 ರೂಪಾಯಿನ ಕಟ್ಟಿದ್ದು. 1,400 ರೂಪಾಯಿ ಕಟ್ಟಿದ್ರಾ? ನೋಡಿ, ಝೊಮ್ಯಾಟೊದಲ್ಲೂ ಕಟ್ಟಿದ್ದಾರೆ. ಈಗ ನೆಕ್ಸ್ಟಿಗೆ ಇನ್ನೊಂದು ಅಪ್ಲಿಕೇಶನ್ ಹೋಗ್ಬೇಕು ಅಂದರೆ ಅದಕ್ಕೂ ಕೂಡ ಅಲ್ಲೂ 1,400 ರೂಪಾಯಿನೂ ಕೇಳ್ತಾರೆ. ಅದು 1,400 ರೂಪಾಯಿ ಕೇಳ್ತಾರಾ? ಏನು ಮಾಡೋಕ್ಕಾಗಲ್ಲ ನೋಡಿ. ಬಂದು ನೀವು ದುಡ್ದಿದ್ದು 1 ತಿಂಗಳು ದುಡ್ಡೆಲ್ಲ ಬರೀ ಇಂಥವಕ್ಕೆ ಆಗುತ್ತೆ. ಗಾಡಿ ಸರ್ವಿಸು, ಗಾಡಿ ಪೆಟ್ರೋಲು. ಜೊತೆಲಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ರೂಮ್ ಮಾಡ್ತೀವಿ. ತಿಂಗಳು ಸಂಬಳನೇ ಹೋಗ್ಬಿಡುತ್ತೆ. ತಿಂಗಳು ಸಂಬಳ ಹೋಗಿರುತ್ತಾ? ಹೋಗ್ಬಿಡುತ್ತೆ ಅದರಲ್ಲಿ.
ನೋಡಿ ಸ್ವಲ್ಪ ಹಿಂಗಾದ್ರೆ ಕಷ್ಟ ಅಂದರೆ ಒಂದೇ ಆಗಲಿ ಯಾರೇ ಹೊಸಬರು ಬರ್ತೀರ ಅಂದರೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ಇದು ಅಷ್ಟೊಂದು ಸುಲಭ ಅಲ್ಲ ಕೆಲಸ. ನೀವು ಅಂದ್ಕೊಂಡು ಸುಲಭ ಗಾಡಿ ತೊಗೊಂಡು ಹೋಗ್ಬೋದು, ಡೀಲರ್ ಕೊಡ್ಬೋದು, ಬರ್ಬೋದು ಅಂತ ಇಷ್ಟೆಲ್ಲ ಸಮಸ್ಯೆಗಳು ಇರ್ತವೆ. ಮತ್ತು ಅಲ್ಲಿ ಕೆಲವೊಬ್ಬರು ರೆಸ್ಟೋರೆಂಟ್ಗಳಲ್ಲಿ ಕನ್ನಡನೇ ಮಾತಾಡಲ್ಲ. ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಮರ್ಯಾದೆ ಕೊಡಲ್ಲ. ಮಾತಾಡಿದರೆ ಕೇಳಿದರೆ ಹಿಂದಿಲಿ ಮಾತಾಡು ಅಂತಾರೆ. ಮಾತಾಡಲಿಲ್ಲ ಅಂದ್ರೆ ಏನು ಮಾಡ್ತೀಯ ಅಂತ ಕೇಳ್ತಾರೆ. ಆವಾಜ್ ಆಗ್ತಾರೆ, ನಮಗೆ ಆವಾಜ್ ಆಗ್ತಾರೆ. ಅವರು ಅಲ್ಲಿದ್ದ ಬಂದ್ಬಿಟ್ಟು ನಮಗೆ ಆವಾಜ್ ಆಗ್ತಾರೆ. ಇನ್ನು ನಮಗೆ ಹೆದರಿಕೆ ಆಗಿದೆ ಭಾಳ, ಹೆಂಗೆ ಕೆಲಸ ಮಾಡೋದು ಅಂತಂದು. ರೆಸ್ಟೋರೆಂಟ್ಗಳಲ್ಲಿ ಕನ್ನಡನೇ ಮಾತಾಡಲ್ಲ, ಎಲ್ಲ ಬರೀ ಹಿಂದಿನೇ ಮಾತಾಡ್ಬೇಕಂತಾರೆ. ಹಿಂಗಾಗಿರೋದು ಪರಿಸ್ಥಿತಿ ಬಂದ್ಬಿಟ್ಟು ಇಲ್ಲಿ ಮಾತ್ರ ಡೆಲಿವರಿ ಜಾಬಲ್ಲಿ ಬೆಂಗಳೂರಲ್ಲಿ ಆಗಿರೋದಂತೂ ಇದಂತೂ ಫಿಕ್ಸು. ಯಾಕೆಂದರೆ ಇದನ್ನ ನಂಬ್ಕೊಂಡು ಯಾರು ಕೂಡ ಬರೋಕ್ಕೆ ಹೋಗಬೇಡಿ. ಎಲ್ಲರಿಗೂ ನಾನು ಒಂದೇ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಹೇಳ್ತಾ ಇರೋ ಯಾಕಂದರೆ ನೀವು ಹೊಸ್ದಾಗಿ ಬಂದಿರೋದು, ಹೊಸ್ದಾಗಿ ಬಂದು ಹೊಸ್ದಾಗಿ ಬಂದಿರೋಕ್ಕೋಸ್ಕರ ನಾನು ಇಷ್ಟೊಂದು ಅನುಭವ ಆಗಿರೋಕ್ಕೋಸ್ಕರ ಹೇಳ್ತಾ ಇರೋದು. ನಿಮ್ಗೆ ಎಷ್ಟು ದಿನ ಕೆಲಸ ಮಾಡಿದ್ದೀರಾ? ಒಂದು 15-20 ದಿನ ಮಾಡಿದ್ದೀರಾ? ಆಗಿದೆ, ಕಂಟಿನ್ಯೂ 1 ತಿಂಗಳಂತೂ ಆಗಿದೆ. ನೋಡಿ, 1 ತಿಂಗಳಿಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಒಟ್ಟಿನಲ್ಲಿ ಏನು ಜಾಬ್ ಈಸಿ ಅಲ್ವಾ? ಆರಾಮಾಗಿ ಮಾಡ್ಬೋದು. ಈಸಿ ಅಂತಂತೂ ಇಲ್ಲ, ಯಾರು ನಂಬ್ಕೊಂಡ್ ಬರಬೇಡಿ, ಕೈ ಮುಗಿತೀನಿ ನೋಡಿ. ಅಲ್ಲ, ನಾವು ತುಂಬ ಸಲ ಹೇಳಿದೀವಿ ಅಂದರೆ ನಮ್ಮ ಅರ್ನಿಂಗ್ ನೋಡ್ಕೊಂಡು ಬಂದಿರ್ತಾರೆ ಅಂದರೆ ನಾವು ಒಂದಿನದ ಮಾತ್ರ ಅರ್ನಿಂಗ್ ಮಾಡಿ ತೋರಿಸ್ತೀನಿ. ಹೌದು, ನಾನೇ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇರಲ್ಲ ಒಂದಿನ ಕೇಳಿ ಪ್ರತಿದಿನ ಹೋಳಿಗೆ ಊಟ ಸಿಗಲ್ಲ. ಹೌದು, ಊಟ ಮಾಡಬೇಕು, ಹೋಳಿಗೆನೂ ಊಟ ಮಾಡ್ಬೇಕು, ಹಂಗಂತಾರಲ್ಲ ಆ ಥರ ಜಾಬ್ ಇದ್ದಂಗಿದೆ. ಅದಕ್ಕೆ ನಾನು ಕೂಡ ಈ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದು. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಲೇಬೇಕು ಅಂತಲೇ ನಾನು ತೊಗೊಂಡಿದ್ದು. ಬಟ್ ಇದೊಂದು ತಿಳ್ಕೊಳ್ಳಿ. ಇನ್ನೇನು ಹೇಳ್ತೀರಾ ಬ್ರೋ? ಇಷ್ಟೇನಾ? ಇನ್ನು ಏನಾರು ಯಾರಿಗೆ ಹೇಳ್ತೀನಿ, ಇಷ್ಟು ಹೇಳ್ತೀನಿ. ನೋಡಿ ಈ ಕೆಲಸಕ್ಕೆ ಬನ್ನಿ ಅಷ್ಟೇ, ಯೋಚನೆ ಮಾಡ್ಕೊಂಡು ಬನ್ನಿ ಅಷ್ಟೇ. ಇವೆಲ್ಲ ಕಷ್ಟ ಇರುತ್ತೆ, ಎಲ್ಲ ಕಷ್ಟನ ಫೇಸ್ ಮಾಡ್ತೀನಿ ಅನ್ನಂಗಿದ್ರೆ ಅದು ನಿಮ್ಮಿಷ್ಟ ಗುರು. ಬರೋದು ಬಿಡೋದು ನಿಮ್ಮಿಷ್ಟ, ನೀವು ತಗೋಣ ರಿಸ್ಕ್, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಸ್ಟಮರ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು ನಮಗೆ ಪೆನಾಲ್ಟಿ. ಮತ್ತು ರೆಸ್ಟೋರೆಂಟನ್ನು ಆರ್ಡರ್ ಕೊಟ್ಟಿಲ್ಲ ಅಂತಂದ್ರು ನಮಗೆ ಪೆನಾಲ್ಟಿ. ಅವ್ರು ಜಾಸ್ತಿ ಲೇಟಾಗಿ ರೆಸ್ಟೋರೆಂಟಲ್ಲಿ ಲೇಟ್ ಯಾಕಾಗುತ್ತೆ, ಬೇಗ ಕೊಡಿ ಅಂತ ಕೇಳಿದ್ರು ಅದನ್ನು ತಪ್ಪೆ. ಅವ್ರು ಯಾವಾಗ ಕೇಳ್ತಾರೆ ಅವಾಗ ಕೊಡ್ತಾರೆ, ಅವಾಗ ಇಸ್ಕೋಬೇಕು, ಕೊಡಬೇಕು. ಅದರಲ್ಲಿ ಏನೋ ಸ್ವಲ್ಪ ಲೇಟ್ ಆಯಿತು ಅಂದರೆ ಅದಕ್ಕೂ ಪೆನಾಲ್ಟಿ ಆಗ್ತದೆ. ಹಿಂಗಿದೆ ನೋಡಿ ಕಷ್ಟ. ಹೌದು, ಅಂದರೆ ಸ್ವಲ್ಪ ಕಷ್ಟ ಇದೆ. ನೋಡಿ, ಯೋಚನೆ ಮಾಡಿ, ಇದ್ರ ಮೇಲೆ ನಿಮ್ಮಿಷ್ಟ. ಬಟ್ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಈಗ ಅವ್ರದ್ದು ಐಡಿ ಬ್ಲಾಕ್ ಆಗಿತ್ತಲ್ಲ ನೋಡಿ, ಅವರು ಕೂಡ ತುಂಬ ಏನೋ ಒಂದು ಡ್ರೀಮ್ ಇಕ್ಕೊಂಬಂದಿರ್ತಾರೆ. ನಾವು ಏನೋ ಒಂದು ತೊಗೊಬೇಕು ಅಂತ ಬಂದಿರ್ತಾರೆ. ಹೊಸ ಗಾಡಿ ಬೇರೆ ತೊಗೊಂಡಿದ್ದಾರೆ ನೋಡಿ. ಆ ಹೊಸ ಗಾಡಿಗೆ EMI ಬೇರೆ ಕಟ್ಟಬೇಕು. ತಿಂಗಳ 5,000 ರೂಪಾಯಿ. ತಿಂಗಳ 5,000 ರೂಪಾಯಿ EMI ಕಟ್ಟಬೇಕು. ಗಾಡಿ ಪೆಟ್ರೋಲ್ಗೆ ಹೋಗಿ ತೆಗಿಬೇಕು. ಆಮೇಲೆ PG ರೆಂಟ್ ತೆಗಿಬೇಕು. ಇಷ್ಟೆಲ್ಲ ಇರುತ್ತೆ. ಊಟ ಖರ್ಚು ಅಂದರೆ ಊಟ ತಿಂಡಿನೂ ಎಲ್ಲೂ ಸಿಗಲ್ಲ. ಹೌದು, ಕಮಿಟ್ಮೆಂಟ್ಸ್ ಇರ್ತಾರೆ. ಈಗ ಬಂದಮೇಲೆ ಊಟ ಆಯಿತು, ತಿಂಡಿ ಆಯಿತು, ಮನೆ ಕಳಿಸ್ಬೇಕು, ದುಡ್ಡು ತುಂಬ ಇದ್ದಾವೆ. ಅಂದರೆ ಈಸಿ ಅಲ್ಲ ಗುರು, ನಿಜ ನಾನು ಹೇಳ್ತಾ ಇದ್ದೀನಿ, ಈಸಿ ಅಲ್ಲ. ಅಂದರೆ ಏನಕ್ಕೆ ಅಂದರೆ ನಾನು ಕೂಡ ಈಗ ರೀಸೆಂಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಬರೋರು ತುಂಬ ಯೋಚನೆ ಮಾಡ್ಕೊಂಡು ಬನ್ನಿ. ಅಂದರೆ ನೀವು ಬರೋದ್ರಿಂದ ನನಗೇನು ಲಾಸ್ ಇಲ್ಲ. ಏನಕ್ಕೆ ಅಂದರೆ ನಾನು ಇವತ್ತು ಬರ್ತೀನಿ, ಮಾಡ್ಕೊಂಡು ಹೋಗ್ತೀನಿ. ಬಟ್ ನನ್ನ ವೀಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತ ನೀವು ಹೇಳಿದಾಗ ಈ ಥರ ಪ್ರಾಬ್ಲಮ್ ಆಗಿದೆ ಅಂದಾಗ ಇವರು ಕೂಡ ನಾನು ವೀಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಹೌದು, ನೋಡಿ ಆ ಥರ ಪ್ರಾಬ್ಲಮ್ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ. ಒಟ್ಟಿನಲ್ಲಿ ನಾವು ಒಂದೇ ಒಂದು ವೀಡಿಯೋ ಮಾಡಿರ್ತೀನಿ ಅಂತ ಅದ್ರ ಮೇಲೆ ನಿರ್ಧಾರ ನೀವು ತೊಗೊಂಬೇಡ್ರಿ. ಸಖತ್ ಯೋಚನೆ ಮಾಡ್ಕೊಂಡು ಬನ್ನಿ. ಅಂದರೆ ನಾನು ಕರೆಕ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಈ ಥರ ಪ್ರಾಬ್ಲಮ್ಗಳು ಆಗಿದೆ. ಅಂದರೆ ಈಗ ಒಂದು ದಿನದ ಅರ್ನಿಂಗ್ ನೋಡ್ಕೊಂಡು ಬಂದುಬಿಡ್ತೀರಾ. ಈ ಥರ ಎಲ್ಲ ತುಂಬ ಸಿಚುವೇಶನ್ಗಳು, ತುಂಬ ಪ್ರಾಬ್ಲಮ್ಸ್ ಇದೆ. ಇದ್ರ ಮೇಲೆ ನಿಮ್ಮಿಷ್ಟ, ನೀವು ಬರೋದು ಬಿಡೋದು ನಿಮ್ಮಿಷ್ಟ. ಅದು ನನಗೇನು ಅದರಿಂದ ನನಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನಾನೇನು ಇವತ್ತು ಇರ್ತೀನಿ, ನಾಳೆ ಹೋಗ್ತೀನಿ. ಇದ್ರ ಮೇಲೆ ನಿಮ್ಮಿಷ್ಟ ಗುರು. ಓಕೆ ಬ್ರೋ, ಬಾಯ್ ಮಾಡಿಬಿಡಿ ನಮ್ಮ ವೀಡಿಯೋದವ್ರಿಗೆ ಎಲ್ಲರಿಗೂ. ಬಾಯ್ ನೋಡಿ, ಡಿಸೈಡ್ ಮಾಡಿ ಬನ್ನಿ. ಹೌದು.